ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಶಾನಿ ವ್ಲಾಗ್ಸ್. ಫ್ರೆಂಡ್ಸ್, ಅಮ್ಮ ಇವತ್ತು ಊರಿಂದ ಬರ್ತೀನಿ ಅಂತ ಹೇಳಿದರು. ಇವತ್ತು ಶನಿವಾರ ಆಗಿರೋದ್ರಿಂದ ಡ್ಯೂಟಿ ಮುಗಿಸ್ಕೊಂಡು ಹಾಗೆ ಬಂದರು. ಬರಬೇಕಾದ್ರೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದರು. ನನಗೆ ಚಪಾತಿ ಹಿಟ್ಟು ಕಲಸಿಡಪ್ಪ, ತರಕಾರಿ ಎಲ್ಲ ತೊಗೊಂಡು ಬರ್ತೀನಿ, ಏನಾದರೂ ಮಾಡೋಣ ಅಂತ ಹೇಳಿದರು. ಸೊ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಹುರುಳಿ ಹೂವು ತಗೊಂಡು ಬಂದಿದ್ದರು, ತುಂಬಾ ಚೆನ್ನಾಗಿತ್ತು. ಸೊ ಹುಳಿ ಹೂವಿನ ಪಲ್ಯ ಮಾಡ್ತೀನಿ ಅಂತೇಳಿ ಅಮ್ಮನೆಲ್ಲ ತರಕಾರಿ ಹಚ್ತಾಯಿದ್ರು. ನಾನು ಖುಷಿ ಪುಟಾಣಿನ ಕೂಡಿಸ್ಕೊಂಡಿದ್ದೆ. ಹನಿ ಅವ್ರ ಅಜ್ಜಿ ಬಂದಿದ್ರಲ್ವ, ಸೊ ಅವ್ರ ಅಜ್ಜಿ ಜೊತೆ ತರಕಾರಿ ಹಚ್ಚೋದ್ರಲ್ಲಿ ಬ್ಯುಸಿ ಇದ್ದರು. ಏನೋ ಏನೋ ಆಗಿದೆ. ಏನಾಗಿದೆ ಚಿನ್ಯ? ಟೈಮು 10 ಗಂಟೆ ಆಗಿದೆ. ಇಲ್ಲಿ ನೋಡಿರಿ, ಟಾಮ್ ಆ್ಯಂಡ್ ಜೆರಿ ಕಿತ್ತಾಟ. ಅಜ್ಜಿ ಮೊಮ್ಮಗಳು ಟಾಮ್ ಆ್ಯಂಡ್ ಜೆರಿ ಕಿತ್ತಾಟ. ನಾನು ಟಾಮ್ ಆ್ಯಂಡ್ ಜೆರಿನಾ? ನಾನು ಟಾಮ್ ಆ್ಯಂಡ್ ಜೆರಿ ಅಲ್ಲಪ್ಪ. ಇದ್ದಕ್ಕಿದ್ದಂಗೆ ಹಿಂದ್ಗಡೆ ನಾನು ತಿರುಗ್ಬಿಟ್ಟ, ಅಪ್ಪ ನಂಗೆ ಹಾಕ್ಯಬೇಕು ಅಂತ. ಫೋನ್ದು ಕ್ಯಾಪ್. ಅದೇ ನೀನು ಹೇಳ್ದೆ ಇಲ್ಲ ನಿಮ್ಮನೆ ನಂಗೆ ಹಾಕ್ಯಬೇಕಂತೆ. ಮಿಕ್ಸರ್ ಕ್ಲೀನ್ ಮಾಡ್ರಿ. ಚೆಲ್ಲಕ್ಕೋದ್ರಿ ಇಬ್ರು ಸೇರ್ಕೊಂಡು. ಈಗ ಕವರ್ ಯಾರು ಮುಟ್ಟಿದ್ದು? ಲೈವ್ ಅಲ್ಲಿ ಐತೆ ಕವರ್. ಯಾರು ಕವರ್ ಮುಟ್ಟದ? ಕವರ್ ಯಾರು ಮುಟ್ಟಿದ್ದ? ನೀನಲ್ಲ, ಚಿನಿಯ ಅಲ್ಲ. ನೋಡಿ ಫ್ರೆಂಡ್ಸ್, ಕವರ್ ಮುಟ್ಬಿಟ್ಟು ಆಮೇಲೆ ಅದು ಬಿದ್ದೋಯ್ತು. ಈಗ ಲೈವ್ ಅಲ್ಲೇ ಐತೆ ಯಾರ ಕವರ್ ಮುಟ್ಟದವ್ರು ಅಂತ. ಬಹಳ ಒಳ್ಳೆಯವರು, ಹುಡುಗಿಯರು ಮಾತ್ರ ಭಾರಿ ಕೆಟ್ಟರು, ಹುಡುಗಿಯರು ಮಾತ್ರ ತುಂಬಾ ಒಳ್ಳೆಯವರು. ನೀನ್ ಮಾಡಿದ್ ನೀನ್ ಎತ್ತಾಕೊಂಡು ನಂದಪ್ಪಕ್ಕನ್ನ ಮತ್ತೆ ಮುಚ್ಕೊಂಡು ಸರಿಯಾಗಿಕ್ಕಿಲ್ಲ ಅದನ್ನ ಮರ ಇಟ್ಕೊಂಡು ಬರ್ಬೇಕು ಹಾಕೊಂಡ. ಏನ್ ಸೋಂಬೇರಿಗಳು, ಸರಿಯಾಗಿ ಕೂಡ ತೆಗಿತಿಲ್ಲ. ಹಾ, ಯಾಕಮ್ಮ ಅಳ್ತಿದ್ಯಾ? ಹಾ, ಸಣ್ಣಂಗೆ ನೀರು ಬರ್ತಾ. ಅದು ಯಾಕೆ? ಯಾರು ನೆನಪು ಬಂದರು? ಈರುಳ್ಳಿ ನೆನಪು ಬಂತು. ಈರುಳ್ಳಿ ನೆನಪು ಬಂತ? ಅಯ್ಯೋ, ಈರುಳ್ಳಿ ಹಚ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಈರುಳ್ಳಿ ನೆನಪು ಬಂತಂತೆ ಅಮ್ಮನಿಗೆ, ಅದಕ್ಕೆ ಅಳ್ತಾವ್ರಿ. ಕೊತ್ತಂಬರಿ ಸೊಪ್ಪು ನೆನಪು. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಂತವ್ರೆ ಹಚ್ಚಲಿ ಅಳ್ದಿರಂಗೆ ಈರುಳ್ಳಿ ಅದು ಗಾಳಿ. ಈರುಳ್ಳಿ ಹಚ್ಚಿದ್ರೆ ನೋಡಿ ಫ್ರೆಂಡ್ಸ್, ನಮ್ಮ ಮಾತೆ ಈಗ ನಾವು ನೋಡ್ಕೋಬೇಕು ಅಂತ ದಾರ ಅಂತ ನೀನು ಯಾವಾಗ ಹೋಗಿದ್ದೆ ಚಿತ್ರವತಿ? ಲೇ, ದಾರಿನಾಗ ಬರ್ಬೇಕಾದ್ರೆ ಕಾಣಿಸ್ತೈತಲೇ ಅಮ್ಮ ತಾಯಿಯ. ಅಲ್ಲ, ಅವನು ನವೀನ ಹೋಗಿದ್ದ. ಇವು ಆಟ ಆಡ್ತಾರಲ್ಲ ಮಕ್ಕಳು, ಅದೆಲ್ಲ ಹಾಕಾರ. ನಾನು ಹೋಗಿದ್ದೆ ಚೆನ್ನಯ್ಯ. ಹೋಗಿದ್ರೆ ಆ ರಂಗರಾಟನಂತೆ ಬಿಗಿಟ್ಲೇನಂತೆ ಏನೇನೋ ಎಲ್ಲ ಇದ್ದು ಅವ್ರು ಇದ್ಕೊಂಡು ಮಕ್ಳಿಗೆ ಮಾತ್ರ ಅಂದ್ರು, ದೊಡ್ಡವ್ರಿಗಿಲ್ಲ ಅಂದ್ರು. ಎತ್ಕೊಂಡ್ ನಡೀರಿ ತರಕಾರಿನ. ಮಕ್ಕಳಿಗೆ ಮಾತ್ರ ಅಂದ್ರ, ದೊಡ್ಡವ್ರಿಗಿಲ್ಲ ಅಂದ್ರು. ಅಮ್ಮ ಚಿಕ್ಕಬಳ್ಳಾಪುರದಿಂದ ಬರಬೇಕಾದ್ರೆ ಅಲ್ಲಿ ಚಿತ್ರಾವತಿ ಜಾತ್ರೆ ನಡೀತಿತ್ತಂತೆ. ಸೊ ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ರಲ್ಲ, ಅದನ್ನು ಹೇಳ್ತಾಯಿದ್ರು.
ಖುಷಿ ಪುಟಾಣಿ ನನ್ನ ಜೊತೆ ಕೂಡಿಸ್ಕೊಂಡಿದ್ದೀನಿ, ಅವಳಿಂದ ಮಲಗಿಲ್ಲ. ಸೊ ಈಗ ಮೂವಿ ಹಾಕಿದ್ದೆ. ಅಮ್ಮಗೆ ಮೂವೀಸ್ ಅಂದರೆ ತುಂಬ ಇಷ್ಟ, ಸೊ ಅದಕ್ಕೆ ಮೂವೀಸ್ ಹಾಕಿದ್ದೆ. ಖುಷಿ ಪುಟಾಣಿಗೆ ಊಟ ಮಾಡಿಸಿ ನೀರು ಕುಡಿಸ್ತಾ ಇದ್ದೀನಿ. ಅವಳು ನೀರು ಕುಡಿಬೇಕಂದ್ರೆ ಏನು ಟಾರ್ಚರ್ ಕೊಡ್ತಾಳೋ ಫ್ರೆಂಡ್ಸ್, ನೀರೇ ಸರಿಯಾಗಿ ಕುಡಿಯೋದಿಲ್ಲ. ಅದಕ್ಕೆ ನನಗೆ ಅಮ್ಮ ಫಸ್ಟು ಊಟ ಹಾಕ್ಕೊಟ್ಟಿದ್ರು, ತಿಂದ್ಬಿಟ್ಟು ಖುಷಿ ಪುಟಾಣಿನ ಕೂಡಿಸ್ಕೊಂಡು ಕುತ್ಕೊಂಡಿದ್ದೀನಿ. ಅಮ್ಮ ಊಟ ಮಾಡ್ತಾ ಟಿ ವಿ ನೋಡ್ತಾಯಿದ್ರು. ಸೊ ಆಗಲೇ ಟೈಮ್ ನೋಡಿದ್ರೆ 11 ಗಂಟೆ ಆಗಿಬಿಟ್ಟಿದೆ ಊಟ ಮಾಡೋಷ್ಟೊತ್ತಿಗೆ. ನವೀನ್ಗೆ ನಿದ್ದೆ ಬಂದುಬಿಟ್ಟಿತ್ತು. ಸೊ ಅವರು ಹನೀನು ಮತ್ತು ನವೀನ್ ಇಬ್ಬರು ಹೋಗಿ ರೂಮಲ್ಲಿ ಮಲಗಿದ್ದಾರೆ. ನಾನು ಖುಷಿ ಪುಟಾಣಿ ಅಮ್ಮ ಮೂವರು ಟಿ ವಿ ನೋಡ್ಕೊಂಡು ಕುಂತ್ಕೊಂಡಿದ್ದೀವಿ. ಖುಷಿ ಪುಟಾಣಿಗೆ ಯಾಕೋ ನಿದ್ದೆನೇ ಬಂದಿಲ್ಲ. ಅವ್ರ ಅಜ್ಜಿ ಬಂದರೆ ನಿದ್ದೆನೇ ಬರಲ್ಲ ಅವಳಿಗೂ. ಹನಿಗೆ ಯಾಕೋ ಇವತ್ತು ತುಂಬಾ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ಲು. ಸೊ ಅದಕ್ಕೆ ನಿದ್ದೆ ಬಂದುಬಿಟ್ಟಿದೆ. ಅವ್ರ ಡ್ಯಾಡಿ ಜೊತೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ಲು. ಪುಟಾಣಿ ನಿದ್ದೆ ಮಾಡಿದೆ ಅವ್ರ ಅಜ್ಜಿಗೆ ಟಾರ್ಚರ್ ಕೊಡೋಕ್ಕಂತ ಎದ್ದಿದ್ಲು. ಏನಕ್ಕಮ್ಮ ಈಗ ಮನೆ ಒರೆಸ್ತಿದ್ದಿ? ನೋಡಿ ಫ್ರೆಂಡ್ಸ್, ಅಮ್ಮ ಈಗ ಮನೆ ಒರೆಸಿದ್ದಾರೆ. ಏನೋ ಡ್ರೈ ಮಾಪ ಅದು? ಊಟ ಮಾಡಿದಾಗ ಡ್ರೈ ಮಾಪ ಹಾಕದ? ಹಾಂ ನೋಡಿ ಫ್ರೆಂಡ್ಸ್, ನೀವು ಹಿಂಗೆ ಮಾಡಿ. ಊಟ ಮಾಡಿದ್ದಾದ್ಮೇಲೆ ಬಟ್ಟೆ ತಗೊಂಡು ಒರೆಸ್ಬೇಡ್ರಿ, ಮಾಪ್ ಹಾಕ್ಬಿಡ್ರಿ, ಡ್ರೈ ಮಾಪ್. ವಾಟ್ ಎ ಟ್ಯಾಲೆಂಟೆಡ್ ಅಮ್ಮ. ಊಟ ಮಾಡಿದ್ದಾಯ್ತು. ಊಟ ಮಾಡಿದ್ದಾದ್ಮೇಲೆ ಬಟ್ಟೆ ತಗೊಂಡು ಒರೆಸೋದಲ್ಲ, ಡ್ರೈ ಮಾಪ್ ಆಗ್ತೈತೆ. ಮಾಪ್ ಎತ್ಕೊಂಡು ಒರೆಸ್ತೈತೆ ಊಟ ಮಾಡಿರೋದಕ್ಕೆ ಅಲ್ಲಮ್ಮ. ಹೊಟ್ಟೆ ಭಾರ ಆಗಿದೆಯಾ ಊಟ ಮಾಡಿ? ನೋಡಿ ಫ್ರೆಂಡ್ಸ್, ನೀವು ಹಂಗೆ ಮಾಡಿ, ಹೊಟ್ಟೆ ಭಾರ ಕಡಿಮೆ ಆಗುತ್ತೆ. ಸುಸ್ತಾಗ್ತೈತೆ ತಿನ್ನೋದಕ್ಕೆ. ನೀರು ಚಿಂಬಿಟ್ಟು ಒರೆಸಿಬಿಡೋದು. ನೋಡಿ, ಹೊಟ್ಟೆ ಟ್ಯಾಲೆಂಟೆಡ್ ಮೈ ಮಾಮ್ ಇಲ್ಲ ಪುಟಾಣಿ? ನೀನೇನು ಮಾಡ್ತಿದೀಯಾ? ಒಬ್ಬೊಬ್ಬರು ಒಂದೊಂದು ಕತ್ತಿಗಳು. ಏನು ಮಾಡ್ತಿದ್ಯಾ ನೀನು? ಗ್ಲಾಸ್ ಇಟ್ಕೊಂಡು ಖಾಲಿ ಮಾಡಿಬಿಟ್ಟಜ್ಜಿಯಾ? ಈಗ ಖಾಲಿ ಮಾಡಿರೋದು ಇಲ್ಲಿ ನೀನು ಬಟ್ಟೆ ಮೇಲೆ ಚೆಲ್ಕೊಂಡಿದ್ಯಾ ಪುಟಾಣಿ? ಈ ಸಾಂಗ್ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ. ಅದಕ್ಕೆ ಈಗ ಮೂವಿ ನೋಡ್ತಾ ಹಾಕ್ಕೊಂತಿದ್ದೀನಿ. ಆವಾಗಲೇ ಟೈಮ್ ನೋಡಿ 11:30. ನಮ್ಮಮ್ಮ ಇವಾಗ ಕಸ ಗುಡಿಸ್ತವ್ರೆ. ವರ್ಷದ್ದಾಯ್ತು ಇವಾಗ ಕಸ ಗುಡಿಸೋದಣ್ಣಮ್ಮ. ಅಲ್ಲಮ್ಮ, ಯಾರನ ಆಗಲಿ ಫಸ್ಟು ಕಸ ಗುಡಿಸಿ ಆಮೇಲೆ ಮನೆ ಒರೆಸ್ತಾರೆ. ಹಾಂ, ಅದಕ್ಕೆ ಕ್ಲೀನಿಂಗ ಮಾರ್ನಿಂಗ್ ಯಾವಾಗ 8 ಗಂಟೆಗೆ ಹೀಗೆ ಅವಾಗಲೇ 11:30 ಆಗಿದೆ. ಯಾವಾಗ ಮಲಗೋದು? ಇವಾಗ ಬೆಳಗ್ಗೆ ಎದ್ದೇನೋ ಪೂಜೆ ಇಟ್ಕೊಂಡಿದ್ದೀರಾ? ಬೆಳಿಗ್ಗೆ 5 ಗಂಟೆಗೆ ಎದ್ದೋಳ್ಬೇಕು. ಹಾಂ, ಎದ್ಬಿಟ್ಟು ಹಾಂ, ಹಿಟ್ಟು ಹಾಕ್ಬಿಟ್ಟು ಹಾಂ, ನೀರು ಉಯ್ಕೊಂಬಿಟ್ಟು ಹ್ಞೂ, ಸೂರ್ಯ ಮುಂದೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಹಾಕೊಳಪ್ಪ ಅಂತ. ಗಾಡ್, ಸನ್ ಗಾಡ್, ಪ್ಲೀಸ್ ಬ್ಲೆಸ್ ಮೀ. ಹೇಳು ಆಮೇಲೆ. ಕಪ್ಪಡಪ್ಪ ಆರೋಗ್ಯ ಕೊಡು, ಭಾಗ್ಯ ಕೊಡು, ಗಿವ್ ಮಿ ಅ ಗುಡ್ ಹೆಲ್ತ್, ಆಮೇಲೆ ಶಕ್ತಿ ಕೊಡು, ಎಲ್ಲ ಕೊಡು ಅಂತ ಕೇಳ್ಬಿಟ್ಟು ಜಪ ಮಾಡೋದು. ಎಲ್ಲ ಜಪ ಮಾಡ್ತಿ? ಅಲ್ಲೇ ಬಿಸಿಲಾಗಿರ ಏನು ಬಂದಾಗ ಬೆಳಿಗ್ಗೆ ಹೋಗಿ ಅಲ್ಲಿ ಸೂರ್ಯನಿಗೆ 9 ಸಲ 7 ಸಲ 9 ಸಲ ಇದು ಪ್ರಾರ್ಥನೆ ಮಾಡ್ಬೇಕಂತ. ಅದಕ್ಕೆ ಬೆಳಿಗ್ಗೆ ಕಾಗಲ್ಲ 9 ಸರಿ ಪ್ರಾರ್ಥನೆ ಮಾಡ್ತೀಯಾ? ಮಾಡಿ ನೋಡಿ ಫ್ರೆಂಡ್ಸ್, ಇವಳಿಗೆ ಏನೇ ಸಿಕ್ಕಿಲ್ಲ. ರಿಮೋಟ್ ನತ್ಕೊಂಡು ಕುಟ್ತಾವಳು ಹಂಗೆ ಹಾಕ್ಕೊಂಡು. ಹಾಂ, ಏನೇ ಪುಟಾಣಿ? ನಮ್ಮ ಪುಟಾಣಿಗೆ ನಿದ್ದೆ ಬಂದಿಲ್ಲ ಫ್ರೆಂಡ್ಸ್. ಕೊಬ್ಬರಿ ಕಿರತ ಬರೀ ಸಿಂಗ್ ಏನಕ್ಕೆ ಬಂದವೆ? ಕೆಂಪು ಸಿಂಗ್.
ಹೆಂಗಮ್ಮ ತೋರಿಸಿ ಇನ್ನೊಂದ್ಸರಿ. ಇನ್ನೇನು ಮಾಡೋದು, ಅಮ್ಮ ನಿನ್ನ ಥರ ಒಬ್ರು ವಿಡಿಯೋ ಮಾಡ್ತಿತ್ತು ಒಂದು ಆಂಟಿ, ನಿನಗೆ ತೋರಿಸಿದ್ದು ಸುಮ್ಮನೆ. ಆಮೇಲೆ ಸೇಮ್ ನಿನ್ನಂಗೆ ಆಡ್ತಿತ್ತು ಆಂಟಿ, ನಿನ್ನ ಮಾಡ್ತಾ ಇರೋದು. ಫ್ರೆಂಡ್ ಬಗ್ಗೆ ನೋಡ್ತಾರೆ ಬಂದು ಏನು ಮಾಡ್ತಾಳೆ ಇವಳು ಅಂತ. ಅದಕ್ಕೆ ಅದಕ್ಕೆ ಫ್ರೆಂಡ್ಸ್ ಆ ಪಾಟಿ 11:30 ಆಗಿರೋದು. ಇಷ್ಟೊತ್ತಿಗೆಲ್ಲ ತಿಂದು ಮಲ್ಕೊಬಿಟ್ಟಿರೋವು. ನಮ್ಮ ಊರಿಂದ ಬಂದಿದ್ರೆ ಟೈಮೇ ಆಗಿರೋದು ಗೊತ್ತಿಲ್ಲ. ನಮಗೆ ಬಸ್ ಲೇಟು, ಬಿಟ್ಟಿದ್ದು ಲೇಟು, ಎಲ್ಲ ಲೇಟು, ಎಲ್ಲ ಲೇಟು, ಓಡಿಸೋದು ಲೇಟು, ಲೇಟು, ಮಲ್ಕೊಳ್ಳೋದು ಲೇಟು, ಎಲ್ಲ ಲೇಟು ಲೇಟ್. ಇವಾಗ ಇದು ಫಸ್ಟ್ ಆಸೋದಕ್ಕೆ ಏನಾದರೂ ಟ್ರೈ ಮಾಡಮ್ಮ. ಅಲ್ಲ ಊಟ ತಿಂದಿರೋದು ವರ್ಷದಿಕ್ಕೆ ಮಾಪ್ ಹಾಕಿದ್ರು. ಈಗ ಆಸೋದಿಕ್ಕೆ ಏನು ಮಾಡ್ತಾರೆ ನೋಡೋಣ ಇರಿ. ಅಮ್ಮ ದೇವ್ರೆ, ಗಂಟಲು ಪುಟಾಣಿ, ಏನು ನಿಂಗೆ ನಿದ್ದೆ ಬಂದಿಲ್ವಾ? ಖುಷಿ ನಿದ್ದೆ ಬಂದಿಲ್ವಾ ನಿಂಗೆ? 1 ಆಸ್ಕೆ ವೆರಿ ಸ್ಟ್ರಾಂಗ್ ಪರ್ಸನ್ ಮೈ ಮಾಂಗ್ ಅಲ್ಲ? ಅಜ್ಜಿ ಈಸ್ ಅ ಸ್ಟ್ರಾಂಗ್. 2 ಆಯಿತು. ಫ್ರೆಂಡ್ಸ್ ಏನೋ ಮಾಡಾಕದ್ಲು, ನನ್ನ ಮೂವಿ ಬರ್ತಿಲ್ಲ. ಏ ಪುತಾನಿ, ಏನು ನೀನು? ಹಾಂ ಹಸು ಅಂತ ಹಸು ಅಂತ. ಹಾಂ ಏನಮ್ಮ ಮಾಡ್ತೀಯ? ನಾಳೆ 5 ಗಂಟೆಗೆ ಇದ್ದೋಳಿ ಏನೋ ಹೇಳ್ತಾ ಇದ್ದೋಳು, ಹಂಗೆ ಮರ್ತೇ ಹೋಗ್ಬಿಟ್ಟೆ. ಜಪ ಮಾಡಿ ಆಮೇಲೆ ಯಾವುದೇ ಅವ್ರಿಗೆ ಪೂಜೆ ಮಾಡೋದು. 5 ಗಂಟೆಗೆ ಎದ್ದೋಳು ನೀನು? ಸೂರ್ಯ ಹುಟ್ಟುವಾಗ ಸೂರ್ಯನಿಗೆ ಸ್ನಾನ ಮಾಡಿ ಫಸ್ಟ್ ನಮಸ್ಕಾರ. ನಾಳೆ ಇರೋದೆಲ್ಲ ಸೂರ್ಯಂದೆ, ನಮ್ದೇನಿಲ್ಲ. ಚಂದ್ರ ಬೇಜಾರು ಮಾಡ್ತಾನಲ್ವಾ? ಹಂಗಲ್ಲ, ಸೂರ್ಯದೇವ ನಾಳೆ ಬರೋದೇ ಕುದುರೆ. ಅದಕ್ಕೆ ನಾಳೆ 5 ಗಂಟೆಗೆ ಸ್ನಾನ ಮಾಡಿ 6 ಗಂಟೆಗೆ ಮುಂದೆ ಕೂತ್ಕೊಂಡು ರಂಗೋಲಿ ಹಾಕಿ ರಂಗೋಲಿ ಹಾಕಿ ಹೇಳು ಮುಂದಕ್ಕೆ. ಯಾವ ರಂಗೋಲಿ ಹಾಕ್ತೀಯಾ? ತೇರು ರಂಗೋಲಿ. ಯಾವ ರಂಗೋಲಿ? ಫ್ರೆಂಡ್ಸ್ ತೇರು ರಂಗೋಲಂತೆ ನೀವು ಹಾಕಿ. ಯಾವ ಥರ ತೇರು? 11 ಅದೆಂಥದ್ದು ತೇರಿನ ರಂಗೋಲಿಯಲ್ಲಿ ಎಷ್ಟು ಸ್ಟೆಪ್ಪು ಇರೋಂಥ ತೇರು ರಂಗೋಲಿ ಹಾಕ್ತೀಯಾ? ಹಂಗಂದ್ರೆ ಅಂದ್ರೆ 4 ಅದನ್ನ ನಾವು ಮೊದ್ಲಿಗೆ ಏನ್ ಅನ್ಕೊಂಡಿದ್ದೆ, ಈಗಿನ ಕಾಲಕ್ಕೆ ಅದು ರಂಗೋಲನಂತೆ. ಕಾಲದಾಗ ಎಂಡ್ರಕಾಯಿ ರಂಗೋಲಿ. ವಾಟ್ ಇಸ್ ದಿಸ್ ಗೈಸ್? ಅಲ್ಲಿ ಅವ್ರು ಬಿಟ್ರೆ ಮಮ್ಮಿ ಯಾವಾಗ್ಲೂ ಹಾಕಿದ್ರೆ ಅಯ್ಯೋ ಏನ್ ಎಂಡ್ರಕಾಯಿ ರಂಗೋಲಿ ಯಾವಾಗ್ಲೂ ಬುಗ್ಗು ಅದು ಹಾಕೋದೇ ಇಲ್ಲ ಅಂತ ಫಸ್ಟ್ ಬಿಡೋದೇ ಅಜ್ಜಿ. ಅದು ಯಾವ ರಂಗೋಲಿ ಬಿಡ್ತೇವಂದ್ರೆ 4 ಹಿಂಗು ಇದು ಹಿಂಗ್ ಬಿಟ್ಬಿಟ್ರೆ ಅದು ಹೆಂಗಿರುತ್ತೆ ಎಂಡ್ರಕಾಯಿ ಓದೋದು. ಎಂಡ್ರಕಾಯಿ ರಂಗೋಲಿನ ಅದನ್ನ ಊರಾಗ್ಲ ಮಾಡ್ಬೋದು, ತಗೋಬೇಕಾದ್ರೆ ಮಾಡ್ಕೋಬೋದು. ಅದೇ ಚಿಕ್ಕದಾಗಿ ಮನೆ ಮುಂದೆ ಹಾಕೋದು 4 ಗಿಡ ಅಷ್ಟೇ. ಫ್ರೆಂಡ್ಸ್ ನಮ್ಮ ವ್ಲಾಗ್ಸ್ ಯೂಟ್ಯೂಬಲ್ಲೂ ಬರ್ತಾ ಇದೆ. ಪ್ಲೀಸ್ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್
ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಇರಲೇಬೇಕು. ಚೆನ್ನಾಗಿ ನೋಡ್ರೆ ಚೆನ್ನಾಗಿ ಕಾಮಿಡಿ ಕೊಡ್ತೀವಿ ನಾವು ಕೊಡೋದೇ ಕಾಮಿಡಿ ಕೊಡ್ತಾರಂತ ಕಾಮಿಡಿ ಕಾಮಿಡಿ ಹೇಳ್ತೀಯ. ನನಗೆ ಟೈಮ್ ಇರಲ್ಲ ಆ ಟೈಮ್ ಇದ್ದಾಗ ಬರೋದು. ಟೈಮ್ ಮಾಡ್ಕೊಂಬತ್ತಾರ. ಏನೇ ಕುಚಿ, ಏನೇ ನಿನ್ನ ಕತೆ. ಚೆನ್ನಾಗಿ ನೋಡ್ಬೇಕು ನಮ್ಗೆ, ಆವಾಗ ಅರ್ಥ ಇದ್ದೀರ ಅಂತ ಬರ್ತೀನಿ. ಫೋನ್ ಹೋಯ್ತೀಗ. ಅಯ್ಯೋ ಅಪ್ಪ ಏನಾದ್ರೂ ಹಾಕಬೇಕು. ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮಮ್ಮ ಊರಿಂದ ಬಂದರೆ ಅಂತೂ ಎಷ್ಟು ನಗ್ತಿರ್ತೀನೋ ನಮ್ಮಮ್ಮ ಹೇಳೋ ಕಾಮಿಡಿಗೆ, ನಮ್ಮಮ್ಮ ಮಾತಾಡೋ ಇದಕ್ಕೆ. ಯಪ್ಪ ನನಗೆ ಹೊಟ್ಟೆ ಉಣ್ಣಾಗೋದೊಂದು ಕಡಿಮೆ, ಅಷ್ಟು ನಗ್ತಿರ್ತೀನಿ. ಇನ್ನು ನೀವೇ ಕೇಳಿಸ್ಕೊಳ್ಳಿ ಎಷ್ಟು ನಗಿಸ್ತಾರೆ ಅಂತ. ನಮ್ಮ ಖುಷಿ ಪುಟಾಣಿ ಇವಾಗ ಪ್ಯಾಂಪು ಹಾಕೋ ಬರೋಕ್ಕೆ ಹೋಗೈತೆ. ಹಾಕ್ಸ್ಕೊಬರ್ತಾರೆ ನೋಡಿರಂತೀರಿ. ರೂಮಲ್ಲಿ ಯಾರು ಹೇಳ್ತಾ ಇದ್ದೀರಾ? ಏನು ರೆಫ್ಲೆಕ್ಟ್ ಮಾಡ್ತಿದ್ಯಾ ಖುಷಿ? ಲೆಫ್ಟ್ ರೈಟ್. ಅಯ್ಯೋ ಅಜ್ಜಿ ಹಾಸ್ತೈತೆ, ಮೊಮ್ಮಗಳು ಕುಣಿತೈತೆ, ಮಗಳು ವಿಡಿಯೋ ಮಾಡ್ತೈತೆ. ಹೌ ಇಸ್ ಇಟ್? ಲೆಫ್ಟ್ ರೈಟ್. ಖುಷಿ I ram sam ram sam I ram sam ಹೇಳು. ರಮ್ ಸಮ್ ರಮ್ ಸಮ್ ಕುಚ್ಚು ಆನ್ಸಮ್ ನನ್ನ ಆರಂ ಸಮ್. ನೋಡಿ ಫ್ರೆಂಡ್ಸ್, ಹನಿನ ನೋಡೋಕ್ಕಂತ ಹೋಗಿದ್ದಾಳೆ ಖುಷಿ ಪುಟಾಣಿ. ಅವಳು ಕೆಮ್ತಿದ್ಲು, ಅದಕ್ಕೆ ನೋಡ್ಕೊ ಬರಕ್ಕೆ ಹೋಗೋಳಿ. ಅಲ್ಲೇ ಯಾಕೆ ಖುಷಿ? ದಾಡಿ ಯಾಕೆ ಪುಟಾಣಿ? ಸೊ ಫ್ರೆಂಡ್ಸ್, ಫೈನಲಿ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಖುಷಿ ಪುಟಾಣಿಗೆ ಅಜ್ಜಿ ಜೊತೆ ಆಟ ಆಡಿ ತುಂಬ ಸುಸ್ತಾಗ್ಬಿಟ್ಲು. ಸೊ ಅವಳನ್ನ ಮಲಗಿಸ್ಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಯಿಂದ ಸಿಗೋಣ. ಟೇಕ್ ಕೇರ್, ಬಾಯ್.